ಹಲೋ ನಮಸ್ತೆ, ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ. ಇವತ್ತಿನ ಟಾಪಿಕ್ ಏನಂತಂದ್ರ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಥರ್ಡ್ ಪಾರ್ಟಿ ಟ್ಯಾರೋ. ಯಾರ್ಯಾರ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗದಿರಿ ಅವರಿಗಾಗಿ ಇದು ಟ್ಯಾರೋ ರೀಡಿಂಗ್. ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯ ಮಧ್ಯೆ ಯಾರಾದ್ರೂ ಬಂದ ಇನ್ನೊಬ್ರು ಎಂಟ್ರಿ ಆಗಿ ನಿಮ್ಮ ರಿಲೇಶನ್ಶಿಪ್ ಹಾಳಾಗಿತ್ತಂದ್ರ ಅಂತರಿಗಾಗಿ ಇದು ರೀಡಿಂಗ್ ಇದೆ. ಸೊ ಇಲ್ಲಿ ಏನ್ ಮಾಡೋಣ ಅಂದ್ರ ಒಂದೆರಡು ಮೂರು ಕ್ವಶನ್ ತಗೊಂತಾನೆ, ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುವಂಗ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್ ಸಬ್ಸ್ಕ್ರೈಬರ್ಸ್ ಅಂಡ್ ರಿಟರ್ನ್ ವ್ಯೂವರ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಓಪನ್ ಮೈಂಡ್ ಇಂದ ರೀಡಿಂಗ್ಸ್ ನೋಡ್ರಿ. ಇದು ಕಲೆಕ್ಟಿವ್ ಟ್ಯಾರೋ ಆಗೈತಿ ಮತ್ತೆ ಟೈಮ್ಲೆಸ್ ಟ್ಯಾರೋ ಆಗೈತಿ ಇದು. ಓಕೆ, ನೀವ್ ಯಾವತ್ ನೋಡ್ತೀರೋ ಅವತ್ತಿನ ದಿನ ನಿಮ್ಗೆ ಇದು ರೆಸನೆಂಟ್ ಆಗ್ತೈತಿ. ನಿಕಿತಾ ಟ್ಯಾರೋ, ಅವೇಕನ್ ಟ್ಯಾರೋ, ನಿಕಿತಾ ಟ್ಯಾರೋ ಕಾರ್ಡ್ ರೀಡಿಂಗ್, ಲವ್ ರೀಡಿಂಗ್, ಥರ್ಡ್ ಪಾರ್ಟಿ, ನೋ ಕಾಂಟ್ಯಾಕ್ಟ್ ಟ್ಯಾರೋ. ಸೊ ಇಷ್ಟೆಲ್ಲ ಹುಡುಕ್ತಿದ್ರಿ ಅಂದ್ರೆ ಯು ಆರ್ ಇನ್ ದ ರೈಟ್ ಪ್ಲೇಸ್. ನಿಮ್ಗೆಲ್ಲಾನು ಇಲ್ಲೇ ಸಿಗ್ತಾ ಐತಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗ ನಿಮ್ಮ ವ್ಯಕ್ತಿ ಎನರ್ಜಿ ಏನಿದೆ ಅಂತ ಫಸ್ಟ್ ನೋಡ್ಬಿಡೋಣ ಅಂತ. ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗ ನಿಮ್ಮ ವ್ಯಕ್ತಿ ಎನರ್ಜಿ ಏನಿದೆ. ನೈಟ್ ಆಫ್ ವಾಂಡ್ಸ್ ಇನ್ ರಿವರ್ಸ್, ದ ಚಾರಿಯಟ್ ಇನ್ ರಿವರ್ಸ್, ಫೈವ್ ಆಫ್ ಪೆಂಟಿಕಲ್ಸ್ ಇನ್ ರಿವರ್ಸ್. ಸೊ ಕ್ವಶನ್ಸ್ ಪ್ರಕಾರ ನೋಡೋಣ ಅಂತ, ಅಂದ್ರೆ ನಿಮಗೊಂದು ಕ್ಲಾರಿಟಿ ಸಿಗ್ತೈತಿ. ಸೊ ನಿಮ್ಮ ವ್ಯಕ್ತಿ ಏನದಾರಲ್ಲ, ಥಾಟ್ ಪ್ರೊಸೆಸ್ ಏನಿದ್ಲ ಅವ್ರದ್ದು ಅದನ್ನ ತಮ್ಮದೇ ಆದಂತ ಒಂದು ಥಾಟ್ ಪ್ರೊಸೆಸ್ ಇಂದ ಬಿಟ್ಟು ಹೊರಗೆ ಏನು ಯೋಚನೆ ಮಾಡಕ್ ತಯಾರಿಲ್ಲ. ನಾನು ಹೇಳಿದ್ದೆ ಕರೆಕ್ಟ್, ನಾ ಮಾಡ್ತಿರೋದ ಸರಿ, ನಾ ಏನ್ ಆಕ್ಷನ್ಸ್ ತಗೊಂಡೇನಿ ನಂದೇ ಸರಿ, ಅಥವಾ ಕೆಲವೊಂದು ವಿಷಯಗಳದಾವಲ್ಲ ಒಂದೇ ಕಡೆಗೆ ಸುತ್ತೋಯ್ತದಾವ, ಬೇರೆ ಕಡೆ ವಿಚಾರ ಮಾಡಕ್ ರೆಡಿನ ಇಲ್ಲ ನಿಮ್ಮ ವ್ಯಕ್ತಿ. ಈಗ ಅವ್ರ ಪರಿಸ್ಥಿತಿ ಹೆಂಗೈತಿ ಅಂತ ಹೇಳ್ತಿದ್ದಾನೆ. ಅಂದ್ರೆ ಅವ್ರ ಎನರ್ಜಿಯಲ್ಲಿ ಥರ್ಡ್ ಪಾರ್ಟಿ ಜೊತೆಗೆ ಅಥವಾ ನಿಮ್ ಜೊತೆಗೆಲ್ಲ ಓವರ್ ಆಲ್ ಆಗಿ ಅವ್ರ ಎನರ್ಜಿ ಫಸ್ಟಿಗೆಲ್ಲ ಸಕ್ಸಸ್ ಇದೆ ಅನಿಸ್ತದೆ ಅವ್ರ ಜೀವನದಾಗ. ಈಗ ಎಲ್ಲೂ ಎಲ್ಲಾ ಕಡೆ ಸ್ವಲ್ಪ ಫೇಲ್ಯೂರ್ಸ್ ಆಗ್ತದ ಅನಿಸ್ತತಿ. ಏನೋ ಒಂದ್ ಕೆಲ್ಸಕ್ಕೆ ಕೈ ಹಾಕ್ತಾರ, ಅದ್ರಾಗ ಅಲ್ಲೊಂದು ಏನಾದ್ರೂ ಒಂದ್ ಅಡ್ಡಿ ಬರ್ತೈತಿ, ಮುಂದ್ ಹೋಗಕತ್ತಿಲ್ಲ ಜೀವನದ ಗಾಡಿ, ಏನೋ ಒಂದ್ ಸ್ವಲ್ಪ ಸ್ಟಾಪ್ ಆದಂಗ ಆಗೈತಿ ಅವ್ರ ಜೀವನಕ್ಕೆ. ಓಕೆ, ಲಾಸಸ್ ಆಗ್ಯಾವ ಅನಿಸ್ತತಿ, ಬಹಳ ಫೈನಾನ್ಷಿಯಲ್ ಲಾಸಸ್ ಆಗ್ಯಾವ ಇಲ್ಲಿ. ಅದನ್ನ ಸ್ವಲ್ಪ ರಿಕವರ್ ಮಾಡ್ಕೊಳಕ ಟ್ರೈ ಮಾಡ್ತದಾರ. ಸೊ ಇಂಥ ಎನರ್ಜಿ ನಿಮ್ಮ ವ್ಯಕ್ತಿದ ಐತಿ. ಈಗ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗ ನಿಮ್ಮ ವ್ಯಕ್ತಿ ಎನರ್ಜಿ ಇಲ್ಲೇ. ಯಾಕಂದ್ರೆ ಇಲ್ಲಿ ಪ್ರೀತಿ, ಪ್ರೇಮ ಅಥವಾ ಎಮೋಷನ್ಸ್ ಏನು ಕಾಣಕತ್ತಿಲ್ಲ. ಕರಿಯರ್ ಬಗ್ಗೆ ತಾವೇನು ಆಕ್ಷನ್ಸ್ ತಗೋಬೇಕು, ತಮ್ಮ ಜೀವನದ ಬಗ್ಗೆ ತಾವ್ ಹೆಂಗ್ ಮುಂದೆ ಇದ್ರ ಬಗ್ಗೆ ಅವ್ರದಿಲ್ಲೇ ಕಾಣ್ತಾ ಐತಿ. ಸೊ ನಿಮ್ಮ ವ್ಯಕ್ತಿ ಮತ್ತು ಥರ್ಡ್ ಪಾರ್ಟಿ ನಡುವೆ ಏನ್ ಎನರ್ಜಿ ಐತಿ ಅಂತ ನೋಡೋಣ. ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ವ್ಯಕ್ತಿಯ ಎನರ್ಜಿಸ್ ಏನದ, ಇದು ಓವರ್ ಆಲ್ ಎನರ್ಜಿ ಹೇಳಿದೀಗ. ಸೊ ಥರ್ಡ್ ಪಾರ್ಟಿ ಜೊತೆಗೆ ಅವ್ರ ಎನರ್ಜಿ ಏನದಾವು, ಅವರ ಭಾವನೆಗಳೇನದಾವು, ಯೋಚನೆಗಳೇನದಾವು, ಅವ್ರ ಜೊತೆಗೆ ಹೆಂಗದ್ರ ಥರ್ಡ್ ಪಾರ್ಟಿ ಜೊತೆಗೆ. ಮತ್ತೆ ನೈಟ್ ಆಫ್ ಸೋರ್ಡ್ಸ್ ಬಂತ, ನೈನ್ ಆಫ್ ಪೆಂಟಿಕಲ್ಸ್, ದ ಸನ್. ಥರ್ಡ್ ಪಾರ್ಟಿ ಜೊತೆಗೆ ಹೆಂಗೈತಿ ನಿಮ್ಮ ಎನರ್ಜಿ, ನಿಮ್ಮ ವ್ಯಕ್ತಿ ಎನರ್ಜಿ ಅಂತಂದ್ರ ಬಹಳ ಮಟೀರಿಯಲಿಸ್ಟಿಕ್ ಅಂದ್ರೆ ಬರೀ ಒಂದು ಲಕ್ಸುರಿಯಸ್ ಲೈಫ್, ಒಂದು ಎಕ್ಸ್ಪೆನ್ಸಿವ್ ಲೈಫ್, ಬರೀ ಖರ್ಚು ಮಾಡೋ ಅಂತ ಲೈಫ್, ಆ ರೀತಿಯಾದಂತ ಒಂದು ಥರ್ಡ್ ಪಾರ್ಟಿ ಜೊತೆಗೆ ಆ ರೀತಿಯಾದ ಒಂದು ಬಿಹೇವಿಯರ್ ನಡೀತಿರ್ಬೇಕಲ್ಲ, ಒಂದು ಪ್ಯಾಟರ್ನ್ ನಡೀತಿರ್ಬೇಕಿಲ್ಲ. ಸೊ ಸಾಕಾಗ್ಯಾರ ನಿಮ್ಮ ವ್ಯಕ್ತಿ. ಸೊ ಹೊಸ ಬಿಗ್ನಿಂಗ್ ಮಾಡ್ಬೇಕಂತ ವಿಚಾರ ಮಾಡ್ತಿದಾರ, ಅದನ್ನ ಸರಿ ಮಾಡ್ಕೋಬೇಕಂತನೂ ವಿಚಾರ ಮಾಡ್ತಿದಾರ ನಿಮ್ಮ ವ್ಯಕ್ತಿಯಲ್ಲಿ. ಅಂದ್ರೆ ಅವ್ರಿಗೆ ತಿಳಿಸಿ ಹೇಳ್ತಿರ್ಬೋದು, ಹಿಂಗಿರ್ಬೇಡ, ಹಿಂಗಿರು, ಇಷ್ಟೆಲ್ಲ ಮಾಡಿದ್ರೆ ಒಳ್ಳೇದಲ್ಲ ನಮಗ. ಆರ್ಗ್ಯುಮೆಂಟ್ಸ್ ಬಹಳ ನಡೀತಿದಾವು ಅಲ್ಲೇ ನಿಮ್ಮ ವ್ಯಕ್ತಿ ಮತ್ತು ಥರ್ಡ್ ಪಾರ್ಟಿ ಜೊತೆಗೆ ಆರ್ಗ್ಯುಮೆಂಟ್ಸ್ ಬಹಳ ನಡೀತಿದಾವು. ಫೈಟಿಂಗ್ ಮಾಡ್ತಿದಾರ. ಅಂದ್ರೆ ಒಂದು ವರ್ಡ್ಸ್ ಮನಸ್ಸಿಗೆ ನೋವಾಗಂತ ವರ್ಡ್ಸ್ ಉಪಯೋಗಿಸಿ ನಾವು ಮಾತಾಡ್ತೇವಲ್ಲ, ಆ ರೀತಿಯಾದಂತ ಒಂದಿಲ್ಲಿ ಕಾನ್ವರ್ಸೇಷನ್ ಅಥವಾ ಒಂದು ಆರ್ಗ್ಯುಮೆಂಟ್ಸ್ ನಡೀತದ. ಕಾನ್ವರ್ಸೇಷನ್ ಅನ್ನಂಗಿಲ್ಲ, ಆರ್ಗ್ಯುಮೆಂಟ್ಸ್, ವಾದ ವಿವಾದಗಳು ಇಲ್ಲಿ ನಡೀತದವು. ಯಾಕಂದ್ರೆ ಥರ್ಡ್ ಪಾರ್ಟಿ ಅದಾರಲ್ಲ ಅವ್ರು ಬಹಳ ಹಿಂಗ ಲಕ್ಸುರಿ ಲೈಫ್ ಲೀಡ್ ಮಾಡು ಅಂತ ಆಸೆ ಪಡುವಂತಾರ. ತಮ್ಗೆ ಏನ್ ಬೇಕು ಅದ ಇಷ್ಟಪಟ್ಟು ಇರ್ಬೇಕು ಅಂತ ಅಂತ ವ್ಯಕ್ತಿ ಅದಾರ ಅವ್ರು. ಹಂಗಾಗಿ ಇದು ಸ್ವಲ್ಪ ಇಲ್ಲಿ ಪ್ರಾಬ್ಲಮೆಟಿಕ್ ಆಗ್ತಾ ಐತಿ ಇವ್ರಿಬ್ರ ಮಧ್ಯೆ. ನಿಮ್ಮನ್ ಬಿಟ್ಟು ಅವ್ರ ಜೊತೆಗೆ ಹೋದಾಗ ಅಥವಾ ಥರ್ಡ್ ಪಾರ್ಟಿ ಜೊತೆಗೆ ಅವ್ರ ಏನೋ ಒಂದು ಉದ್ದೇಶ ಅವ್ರದ್ದು ಏನಿತ್ತು ಗೊತ್ತಿಲ್ಲ. ಬಟ್ ಇಲ್ಲಿ ಅನ್ಸಿರೋ ಉದ್ದೇಶ ಏನಂದ್ರೆ ಇಲ್ಲಿ ದುಡ್ಡಿಗೋಸ್ಕರನೇ ಇಲ್ಲಿ ಥರ್ಡ್ ಪಾರ್ಟಿ ಮತ್ತೆ ನಿಮ್ ವ್ಯಕ್ತಿ ಒಂದಾಗ್ಯಾರ ಅಥವಾ ಅವ್ರ ಒಬ್ರಿಗೊಬ್ರು ಪರಿಚಯ ಆಗ್ಯಾರ ಅನ್ಬೇಕು. ದುಡ್ಡಿಗೋಸ್ಕರನೇ
ನಿಮ್ಮನ್ ಬಿಟ್ಟು ಬೇರೆಯವ್ರ ಮದುವೆ ಆಗ್ಯಾರ ಅಂತಂದ್ರೆ ಅಲ್ಲಿ ದುಡ್ಡಿಗೋಸ್ಕರ ಆಗಿರ್ಬೋದು, ನಮ್ಮನ್ ಬಿಟ್ಟು ಬೇರೆಯವ್ರ ಜೊತೆಗೆ ಆಲ್ರೆಡಿ ಬೇರೆ ಅಫೇರ್ ನಡೆಸ್ಯಾರ, ಏನು ಹೋಗ್ಯಾರ ಅಂತಂದ್ರೆ ಅದು ದುಡ್ಡಿಗೋಸ್ಕರ ಇರಬೇಕು. ನಿಮ್ಮಲ್ಲಿ ಥರ್ಡ್ ಪಾರ್ಟಿ ಅಂದ್ರೆ ನಿಮ್ದೊಂದು ಪರ್ಸನಲ್ ಲೈಫ್ ಒಳಗೆ ನೋಡ್ಲಿಕ್ಕಿಲ್ಲ. ಕೆಲವೊಬ್ರು ಇಲ್ಲಿ ಬಿಸ್ನೆಸ್ ಕರಿಯರ್ ಒಳಗೂ ನೋಡ್ಕೊಂತಿರ್ತೀರಿ, ವೈಯಕ್ತಿಕವಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೋಡ್ಕೊಂತಿರ್ತೀರಿ. ನಿಮ್ಮನ್ ಬಿಟ್ಟು ಅವ್ರು ಬೇರೆ ಜೊತೆಗೆ ಹೋಗ್ಯಾರ ಅಂತಂದಾಗ ಸೊ ಅಲ್ಲಿ ದುಡ್ಡು ಬಹಳ ಮುಖ್ಯ ಆಗ್ತಾ ಐತಿ. ಅವ್ರ ಕಡೆ ದುಡ್ಡು ಇತ್ರಿ, ಅದಕ್ಕೆ ಅವ್ರ ಕಡೆ ಮಾತಾಡಕ್ ಹೋಗ್ಯಾರ. ಅವ್ರ ಕಡೆ ಒಂದೇನೋ ಒಂದು ಸ್ಟೇಟಸ್ ಇತ್ತು, ನಮ್ಮಷ್ಟಿಲ್ಲ, ಅವ್ರ ಹತ್ರ ಬಹಳ ಇತ್ತು, ಹಂಗಾಗಿ ಅಲ್ಲಿ ಡೈವರ್ಟ್ ಆಗ್ಯಾರ ಅಂತ ನೀವು ಇಲ್ಲಿ ತಿಳ್ಕೊಬಹುದು. ಬಟ್ ಹಿಂಗಾಗಿ ಥರ್ಡ್ ಪಾರ್ಟಿಗೋಸ್ಕರನ ಅಥವಾ ಏನ್ರಿ ಒಂದು ಫೈನಾನ್ಷಿಯಲ್ ಕಂಡೀಷನ್ಸ್ ಆಗಿ ಆಲ್ರೆಡಿ ನಿಮ್ಮ ವ್ಯಕ್ತಿಗೆ ಫೈನಾನ್ಷಿಯಲ್ ಲಾಸಸ್ ಆಗ್ಯಾವ. ಈಗ ಅದನ್ನ ರಿಕವರಿ ಮಾಡ್ಕೊಂಬಂತ ವಿಚಾರ ಮಾಡ್ತಿದಾರ. ಸೊ ಅದ್ರ ಬಗ್ಗೆನೂ ಇಲ್ಲಿ ಡಿಸ್ಕಷನ್ಸ್ ಆರ್ಗ್ಯುಮೆಂಟ್ಸ್ ಬಹಳನ ನಡೀತಾ ಇದಾವು ಅವರಿಬ್ರು ಮಧ್ಯೆ. ಇಲ್ಲಿ ಬಹಳ ಜನ ಕಪಲ್ಸ್ ಅಥವಾ ಏನಾದ್ರು ಇದ್ವಿ ಅಂದ್ರೆ ಥರ್ಡ್ ಪಾರ್ಟಿ ಇನ್ನೊಬ್ರು ಅಂದ್ರೆ ಒಂದು ರಿಲೇಶನ್ಶಿಪ್ ಒಳಗೆ ಬಹಳ ಪರ್ಸನಲ್ ಆಗಿ ಹೋಗಿದ್ವಿ ಅಂದ್ರೆ ಸೊ ಇಲ್ಲಿ ಒಂದು ಪ್ರೆಗ್ನೆಂಟ್ ಆಗುವಂತದ್ದು ಒಂದು ಪರಿಸ್ಥಿತಿನ ಕೆಲವೊಬ್ರಿಗೆ ಐತಿ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಡಿಸ್ಕಷನ್ ಆಗ್ತಿರ್ಬೋದು. ಬಟ್ ಇದನ್ನ ಪರಿಸ್ಥಿತಿಯಿಂದ ಅವರು ಅದನ್ನೊಂದು ಒಳ್ಳೆ ತನಕ ತಗೊಂಡು ಹೋಗ್ಬೇಕಂತಾನೆ ಅವರು ವಿಚಾರ ಮಾಡ್ತಿದ್ದಾರೆ ಥರ್ಡ್ ಪಾರ್ಟಿ ಜೊತೆಗೆ. ಒಂದು ಸಕ್ಸಸ್ ಲೈಫ್ ಅಥವಾ ಒಂದು ಖುಷಿ ಲೈಫ್, ಒಂದು ಪ್ರೀತಿಯಾಗಿರ್ಬೇಕು ಅಂತಂದು ಇಲ್ಲಿ ಒಂದು ಹೊಡೆದಾಡ್ತಿದಾರ, ಗುಡ್ದಾಡ್ತಿದಾರ, ಮಾತಾಡ್ತಿದಾರ. ಬಟ್ ಅದನ್ನ ಎಲ್ಲಿಗೆ ತಗೊಂಡು ಹೋಗ್ಬೇಕು, ಅದನ್ನ ಬಿಟ್ಟು ಹೋಗ ಮಾತಾಡಕತ್ತಿಲ್ಲ ಇಲ್ಲಿ. ಬಟ್ ಅದನ್ನ ಸರಿ ಮಾಡ್ಕೋಬೇಕಂತ ಇಲ್ಲಿ ಅವ್ರ ಜೊತೆಗೆ ಥರ್ಡ್ ಪಾರ್ಟಿ ಜೊತೆಗೆ ಅವ್ರದ್ದು ಯಾಕಂದ್ರೆ ಇಲ್ಲಿ ಮಕ್ಕಳ ಇನ್ವಾಲ್ವ್ಮೆಂಟ್ ಬಂದಿರೋದ್ರಿಂದ ಅದನ್ನ ಸಕ್ಸಸ್ ಮಾಡುವಂಥದ್ದು ಒಂದು ಒಳ್ಳೇದು ತನಕ ಮತ್ತೆ ಒಂದು ಕತ್ಲದಿಂದ ಬೆಳಕಿನ ಕಡೆ ಹೋಗುವಂಥದ್ದು ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಐತಿ ಥರ್ಡ್ ಪಾರ್ಟಿ ಜೊತೆಗೆ ನೋಡ್ರಿ. ಸೊ ನಿಮ್ಮ ವ್ಯಕ್ತಿಯ ಒಂದು ಭಾವನೆಗಳು, ನಿಮ್ಮ ವ್ಯಕ್ತಿಯ ಯೋಚನೆಗಳು ನಿಮ್ ಬಗ್ಗೆ ಏನೈತಿ ಅಂತ ನೋಡೋಣ. ಇಂಥ ಸಿಚುವೇಶನ್ ಒಳಗ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗ ಏನೈತಿ ಅಂತ ನೋಡೋಣ ಅಂತ. ಟೆಂಪರೆನ್ಸ್, 8 of cups, Ace of swords. ನಿಮ್ ಬಗ್ಗೆನೂ ಕಾಳಜಿ ಐತಿ, ಪ್ರೀತಿ ಐತಿ. ಬಟ್ ಅಲ್ಲಿ ಥರ್ಡ್ ಪಾರ್ಟಿಗೂ ಅಂದ್ರೆ ನೀವು ಬೇಕು, ಅವರು ಬೇಕು. ಥರ್ಡ್ ಪಾರ್ಟಿ ಜೊತೆಗೂ ನಿಮ್ ಜೊತೆಗೂ ಬ್ಯಾಲೆನ್ಸ್ ಮಾಡ್ಕೊಳಕ್ ಬಹಳ ಕಷ್ಟ ಪಡ್ತಿದಾರ, ಅಥವಾ ನೀವೂ ಕಷ್ಟ ಪಡ್ತಿದ್ದೀರಿ. ನಿಮಗೆ ಅದನ್ನ ಜೀರ್ಣ ಮಾಡ್ಕೊಳಕ್ ಆಗಕತ್ತಿಲ್ಲ ಅನಿಸ್ತತಿ, ಅವ್ರ ಜೊತೆಗೆ ಚೆನ್ನಾಗಿರೋದಿಲ್ಲ. ಬಟ್ ನಿಮ್ ವ್ಯಕ್ತಿಗೆ ಏನೈತಲ್ಲ ಅವರು ಬೇಕು, ನೀವು ಬೇಕು, ಹಂಗ ಒಂದು ಪರಿಸ್ಥಿತಿ ಇಲ್ಲ ಐತಿ. ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನೆ ಬಹಳ ವಿಚಾರ ಮಾಡ್ತಿದಾರ. ಬಟ್ ಈಗಿನ ಪರಿಸ್ಥಿತಿ ಒಳಗ ಅವರು ನಿಮ್ಮಿಂದ ದೂರ ಆಗ್ಯಾರ ಅನಿಸ್ತತಿ. ದೂರ ಅಂದ್ರೆ ಮಾನಸಿಕವಾಗಿ ದೂರ ಆಗ್ಯಾರಿಲ್ಲ. ಯಾಕಂದ್ರೆ ಅವ್ರ ಪರಿಸ್ಥಿತಿಗಳನ್ನು ಎನರ್ಜಿ ನೋಡಿರಲ್ಲ ಏನ್ ಬಂದೈತಿ ಅಂತಂದು. ಅವ್ರದ್ದು ಜೀವನದೊಳಗೆ ಎಷ್ಟು ಒಂಥರ ಕಿರಿಕಿರಿಗಳದಾವ. ಸೊ ಹಂಗಾಗಿ ಇಲ್ಲೇ ನಿಮ್ ಜೊತೆಗೆ ಮಾತಾಡ್ಲಿಕ್ಕಿಲ್ಲ, ನಿಮ್ ಅದ ಹೇಳ್ಕೊಂಡಿರ್ಲಿಕ್ಕಿಲ್ಲ ನಿಮ್ ಜೊತೆಗೆ. ನಿಮ್ಮಿಂದ ದೂರ ಆಗ್ಯಾರ. ಲಿಟ್ರಲಿ ನಿಮ್ಮಿಂದ ಬಿಟ್ಟು ದೂರನ ಹೋಗ್ಯಾರಿಲ್ಲ. ಮಾತಿಲ್ಲ, ಕತಿ ಇಲ್ಲ, ನನ್ನ ಪಡಿ ನನ್ ಬಿಟ್ಟು ಬಿಡು ಅನ್ನೋ ಒಂದು ಪರಿಸ್ಥಿತಿ ಒಳಗಿಲ್ಲೇ ನಿಮ್ಮ ವ್ಯಕ್ತಿ ಅದಾರ. ಬಟ್ ಮಾತಾಡಿಸ್ತಾರ. ನೀವು ಕಮ್ಯುನಿಕೇಶನ್ ಯಾರಿಗಿಲ್ಲ ಅಂದ್ರೆ ಓಕೆ, ನೆಕ್ಸ್ಟ್ ಕಮ್ಮಿಂಗ್ ಡೇಸ್ ಒಳಗ ನಿಮ್ಗೆ ಮಾತಾಡಿಸ್ತಾರ. ನಿಮ್ ಜೊತೆಗೆ ಒಂದು ಒಳ್ಳೆ ರೀತಿಯಾದಂತ ಒಂದು ಹೊಸ ಬಿಗ್ನಿಂಗ್ ಮಾಡಾಕನವ್ರು ಇಷ್ಟಪಡ್ತಿದಾರ. ಬಟ್ ಇಲ್ಲಿ ಒಂದ್ ಏನ್ ತಿಳ್ಕೊಬಂದ್ರಲ್ಲಿ ಸಣ್ಣ ಕಾಡಿಲ್ಲ ಒಂದು ಏಸ್ ಆಫ್ ಕಪ್ಸ್ ಸ್ವೋರ್ಡ್ಸ್ ಬಂದಿರೋದ್ರಿಂದ ಇಬ್ರಿಗೂನು ಒಂದು ಬ್ಯಾಲೆನ್ಸಿಂಗ್ ಆಗಿ ಒಂದು ಅವ್ರ ನೋಡ್ಕೊಳ್ಬೇಕಂತಂದು ಒಂದು ವಿಚಾರ ನಡೀತಾ ಐತಿ ಇಲ್ಲೇ ನೋಡ್ರಿ. ಮುಂದೊಂದ್ ದಿನ ಏನೈತಲ್ಲ ಕುತ್ಕೊಂಡ್ ಇಬ್ರು ನಿಮ್ ಜೊತೆಗೆ ಅವ್ರದ್ದು ಏನ್ ಡಿಸಿಷನ್ಸ್ ಅದಾವೋ ಒಂದು ಕ್ಲಾರಿಟಿ ಆದಂತ ಒಂದು ಡಿಸಿಷನ್ಸ್ ನಿಮ್ಗೆ ಕೊಡಾಕ ಅವ್ರು ಇಷ್ಟಪಡ್ತಾರ. ಸೊ ಅದ್ರ ಬಗ್ಗೆ ಒಂದು ಯೋಚನೆ ನಡ್ಸ್ಯಾರ. ಈಗ ಇಲ್ಲೇನ್ ದೂರ ಹೋಗ್ಯಾರ, ಮಾತಾಡಕತ್ತಿಲ್ಲ ಅಂದ್ರ ಅವ್ರು ತಮ್ಮನ್ ತಾವ್ ಬ್ಯಾಲೆನ್ಸ್ ಮಾಡ್ಕೊಳಕ ಹೋಗ್ಯಾರಲ್ಲ. ತಮ್ಮನ್ ತಾವ್ ಅದನ್ನ ಸರಿ ಮಾಡ್ಕೋಬೇಕು, ನಾ ಹೆಂಗ್ ಇದನ್ನ ಪುಟ್ ಫೋರ್ತ್ ಮಾಡ್ಬೇಕು, ಅದನ್ನ ಅದ್ ಹೆಂಗ್ ಹೇಳ್ಬೇಕು ಅಂತಂದ ಇಲ್ಲೇ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕು. ನೀವ್ ಅದನ್ನ ಹೆಂಗ ಅಸೆಪ್ಟ್ ಮಾಡ್ತೀರಿ ಎಲ್ಲಾನು ಇಲ್ಲಿ ಕೌಂಟ್ ಆಗ್ತತಿ. ಹಂಗಾಗಿ ಇಲ್ಲೇ ನೆಕ್ಸ್ಟ್ ಒಂದಿಷ್ಟು ದಿನ ಆಗಿದ್ಮೇಲೆ ಅವ್ರು ನಿಮ್ಗೆ ಕುತ್ಕೊಂಡು ಒಂದು ಕ್ಲಾರಿಟಿ ಆಗಿ ನನ್ಗೆ ಇದ್ರ ರಿಲೇಶನ್ಶಿಪ್ ಒಳಗೆ ನನ್ಗೆ ಏನ್ ಬೇಕು ಏನ್ ಬೇಡ, ಅಥವಾ ಹೊಸ ಬಿಗ್ನಿಂಗ್ ಮಾಡ್ತೇನೆ ಅಂದ್ರೆ ನಿಮ್ ಬಿಟ್ಟು ಹೋಗ್ಬೇಕಾ ಅಥವಾ ನೀನ್ ಒಂದು ಹೊಸ ಬಿಗ್ನಿಂಗ್ ಮಾಡಂತ ನಿಮ್ಗೆಲ್ಲಾನು ಒಂದು ಕ್ಲಾರಿಟಿ ಒಳಗೆ ನಿಮ್ಗಿಲ್ಲೇ ಮಾತಾಡ್ಬೇಕಂತನ ಯೋಚನೆ ಮಾಡ್ತಿದ್ದಾರೆ. ಸೊ ಭಾವನೆಗಳ ಪ್ರಕಾರ ಬರೋಣಂತ. ಸೊ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿ ಮತ್ತು ನೀವು. ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳ ಯೋಚನೆಗಳು ನೋಡಿರಲಿ. ಭಾವನೆಗಳು ನಿಮಗೋಸ್ಕರ ಫಸ್ಟ್ ನೋಡ್ತೀನಿ. ನಿಮಗೆ ನೋಡ್ರಿ ಹೇಳ್ತದ್ರಲ್ಲಿ ಅಗೇನ್ ಇಲ್ಲಿ ಏಸ್ ಆಫ್ ಸೋರ್ಡ್ಸ್ ಬಂತ. ಇಲ್ಲಿ ಅದು ಕ್ಲಾರಿಟಿ ಬೇಕು ಅವ್ರಿಗೆ. ನಿಮ್ ಜೊತೆಗೆ ಇರ್ತಿರೋ, ಅವ್ರ ಜೊತೆಗೆ ಇರ್ತಿರೋ, ಅಥವಾ ನೀವು ಮುಂದೆ ಹೋಗ್ತಿರೋ. ಸೊ ಅದನ್ನೊಂದು ಕ್ಲಾರಿಟಿ ಬೇಕು ಅವ್ರಿಗೆ. ನೀವು ಲವ್ ಬರ್ತಾ ಇತ್ತು ಅವ್ರ ಜೀವನದಾಗ, ನಿಮ್ ಜೀವನಕ್ಕೊಂದು ನೀವು ಹೊಸ ಬಿಗ್ನಿಂಗ್ ಮಾಡಂತಾನು ನನಗೆ ಆಗಂಗಿಲ್ಲ ಅಂತಾನು ಹೇಳ್ಬೋದು ಇಲ್ಲೇ. ಯಾಕಂದ್ರೆ ನಿಮ್ಗೆ ಇಲ್ಲಿ ಹೇಳ್ತದಾರ ಅವ್ರು ಓಪನ್ ಮೈಂಡ್ ಆಗಿರು. ಯಾಕಂದ್ರೆ ಹೇಳಿದಲ್ಲಿ
ನೀವು ಬೇಕು, ಥರ್ಡ್ ಪಾರ್ಟಿ ಜೊತೆಗೆ ಇಬ್ರ ಜೊತೆಗೂ ಅವ್ರಿಗೆ ಒಂದು ಒಳ್ಳೆ ಸಂಬಂಧ ಇಟ್ಕೋಬೇಕು, ಒಳ್ಳೇದೊಂದು ರಿಲೇಶನ್ಶಿಪ್ ಇಟ್ಕೋಬೇಕು. ಎಲ್ಲೂ ಅವ್ರನ್ನ ಕಳ್ಕೊಳಕ್ ಅವ್ರು ಇಷ್ಟಪಡಕತ್ತಿಲ್ಲ ಇಲ್ಲಿ ನಿಮ್ಮ ವ್ಯಕ್ತಿ. ಹಂಗಾಗಿ ನಿಮಗೆ ಹೇಳ್ತಿದಾರ ನಿಮ್ ಬಗ್ಗೆ ನೀವು ಓಪನ್ ಮೈಂಡ್ ಆಗಿರಲ್ಲ, ಇಷ್ಟು ಸಂಕುಚಿತ ಭಾವನೆ ಹಾಕಿರ್ತೀನಿ ನಿಮಗೆ ಹೇಳ್ತಿದಾರ ನೋಡ್ರಿ. ಓಕೆ, ಥರ್ಡ್ ಪಾರ್ಟಿ ಬಗ್ಗೆ ಏನ್ ಭಾವನೆಗಳನ್ನ ಹೊಂದಾರ. ಥರ್ಡ್ ಪಾರ್ಟಿ ಜೊತೆಗೆ ಅವ್ರಿಗೆ ಒಂದು ಸೋಲ್ಮೇಟ್ ಎನರ್ಜಿ ಕನೆಕ್ಷನ್ ಐತಿ. ಪಾಸಿಟಿವ್, ಯಾಕಂದ್ರೆ ಕಿರಿಕಿರಿ ಇರೋದ್ರಿಂದ ಸ್ಟೇ ಪಾಸಿಟಿವ್ ಅಬೌಟ್ ಯುವರ್ ಲವ್ ಲೈಫ್ ಅಂತ ಬಂದದಲ್ಲ. ಥರ್ಡ್ ಪಾರ್ಟಿ ಜೊತೆಗೆ ಒಂದು ಸೋಲ್ಮೇಟ್ ಕನೆಕ್ಷನ್ ಅಂತ ಅವ್ರಿಗೆ ಅನಿಸ್ತಾ ಐತಿ. ಒಂದು ಪಾಸಿಟಿವ್ ಥಿಂಕ್ ಮಾಡಿ ಒಂದು ಫೇತ್ ಇಟ್ಕೊಂಡು ಮುಂದೆ ಹೋಗ್ಬೇಕು ಅಂತ ಅವ್ರಿಗೆ ಇಲ್ಲಿ ಅನಿಸ್ತಾ ಐತಿ ನೋಡ್ರಿ. ಇಲ್ಲಿ ಸಾಕು ಅನಿಸ್ತೈತಿ. ಇದು ಎರಡೇ ಕಾರ್ಡ್, ಯಾಕಂದ್ರೆ ಕ್ಲಿಯರ್ ಆಗಿ ನಿಮ್ಗೆ ಇಲ್ಲಿ ಮೆಸೇಜಸ್ ಬಂದ್ಬಿಟ್ವು. ಸೊ ನೀವು ನನ್ನ ವ್ಯೂವರ್ಸ್ ಆಗಿ ಇಲ್ಲಿ ಇಷ್ಟ ತನಕ ನನ್ನ ವಿಡಿಯೋ ನೋಡಕತ್ತಿದ್ರಿ ಅಂದ್ರೆ, ಇಲ್ಲಿ ಮಟ್ಟ ಇದ್ರಿ ಅಂದ್ರೆ ನನ್ನ ಜೊತೆಗೆ, ಸೊ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಐತ್ರ ಅದನ್ನ ಪ್ರೆಸ್ ಮಾಡ್ರಿ, ನೋಟಿಫಿಕೇಶನ್ ಬರ್ತದೆ ನಿಮಗೆ ಹೊಸ ವಿಡಿಯೋ ಹಾಕಿದ್ಕೊಳ್ಳೆ. ಹೊಸದೊಂದು ಚಾನಲ್ ಸ್ಟಾರ್ಟ್ ಮಾಡೇನಿ, ನಿಖಿತಾ ಹೆಲ್ದಿ ಹಬ್ ಅಂತಂದು. ಅದ್ರೊಳಗೆ ವಿಡಿಯೋಸ್ ಹಾಕ್ತದೇನಿ, ಹೆಲ್ತ್ ಬಗ್ಗೆ, ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆನೂ ಹಾಕ್ತದೇನಿ. ಸೊ ಅದಕ್ಕೂ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್. ಥ್ಯಾಂಕ್ ಯು. ಏಸ್ ಆಫ್ ಸೋರ್ಟ್ಸ್ ಅಂತ ನೀವಿಲ್ಲಿ ಮಾಡ್ಕೋಬಹುದು, ನ್ಯೂ ಲವ್ ಅಂತ ನೀವಿಲ್ಲಿ ಮಾಡ್ಕೋಬಹುದು. ಯಾಕಂದ್ರೆ ನಿಮಗಾಗಿ ಬಂದಿರೋದು, ಥರ್ಡ್ ಪಾರ್ಟಿ ಜೊತೆಗೆಲ್ಲ ನಿಮಗಾಗಿ ಬಂದಿರೋದ್ರಿಂದ ಟೆಂಪರೆನ್ಸ್ ಮಾಡ್ಬೋದು. ಟೆಂಪರೆನ್ಸ್, ಏಸ್ ಆಫ್ ಸೋರ್ಟ್ಸ್ ಅಂಡ್ ನ್ಯೂ ಲವ್ ನೀವಿಲ್ಲಿ. ಸೊ ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾರ ನಿಮ್ಮ ವ್ಯಕ್ತಿ ಅಂತ ಒಂದು ಕ್ವಶನ್ ನಿಮ್ಗೆ ಒಳಗೆ ಬರ್ತೈತಿ. ಥರ್ಡ್ ಪಾರ್ಟಿನ ಬಿಟ್ಟು ಬರೋದು ಅಷ್ಟು ಇದು ಈಸಿ ಅಲ್ಲ, ಯಾಕಂದ್ರೆ ಈಸಿ ಅಲ್ಲ. ನೋ ಕಾರ್ಡ್, ಎರಡೂ ಫ್ಯಾಮಿಲಿ ಅಂಡ್ ಲವ್ ಕಾರ್ಡ್ಸ್ ಆಕ್ಚುಲಿ ಬಂದಿರೋದು. ಅವ್ರು ಕರೆಕ್ಟ್ ಬಂದ್ಬಿಟ್ಟಿದ್ದು ಎಸ್ ಅಂತ ಹೇಳ್ಬೋದಾಗಿತ್ತು ನಾನು, ಬಟ್ ರಿವರ್ಸ್ ಬಂದಿರೋದ್ರಿಂದ ಅಲ್ಲೊಂದು ಬಾಂಡಿಂಗ್ ಬಹಳ ಅಂದ್ರೆ ಬಹಳ ಡೀಪ್ ಒಳಗೆ ಹೋಗ್ಬಿಟ್ಟತ್ತ ಅನಿಸ್ತಲ್ಲೇ. ನೀವು ಥರ್ಡ್ ಪಾರ್ಟಿ ಅಂತ ನಿಮ್ಮ ವ್ಯಕ್ತಿ ಗಂಡ್ಮಗಾಗಿ ಅವ್ರ ಜೊತೆ ಇನ್ನೊಬ್ರು ಹೆಣ್ಮಕ್ಳು ಯಾರು ಬಂದ್ರೆ ಇಲ್ಲಿ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಭಾಳ ಐತಿ, ಅಥವಾ ಮಕ್ಕಳ ಇನ್ವಾಲ್ವ್ಮೆಂಟ್ ಭಾಳ ಐತಿಲ್ಲ. ಹಾಗಾಗಿ ಥರ್ಡ್ ಪಾರ್ಟಿ ಬಿಟ್ಟು ಬರೋದು ನಿಮ್ಮ ವ್ಯಕ್ತಿಗೆ ಅಷ್ಟು ಈಸಿ ಅಲ್ಲ. ನಿಮ್ಮನ್ನ ಖುಷಿ ಅಂದ್ರೆ ಫ್ಯಾಮಿಲಿ ಇಲ್ಲಿ ಬಿಡ್ಬೋದು, ಅಥವಾ ನಿಮ್ಮ ಜೊತೆಗೆ ಒಂದು ಬಾಂಡಿಂಗ್ ಕಳ್ಕೋಬಹುದು. ನಿಮ್ದು ಯಾರ್ದು ಸಪೋರ್ಟ್ ಇರ್ಲಿಕ್ಕಿಲ್ಲ ಫ್ಯಾಮಿಲಿ ಒಳಗ, ಬಟ್ ಆ ಕಡೆಯಿಂದ ಬಿಟ್ಟು ಬರ್ರಿ ಅಂದ್ರೆ ಅವರು ಅಷ್ಟು ಈಸಿ ಒಳಗೆ ಅವ್ರು ಅದನ್ನ ಬಿಟ್ಟು ಬರೋದಿಲ್ಲ. ಓಕೆ, ಮೇಜರ್ ಅರ್ಕನ ಬಂದವು ನೋಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋಸ್ ಹಾಕ್ತಿರ್ತೇನಲ್ಲ, ನೆಕ್ಸ್ಟ್ ಇವತ್ತಿಂದಿದೆ. ಸೊ ಏಂಜಲ್ಸ್ ಕಡೆಯಿಂದ ಯೂನಿವರ್ಸ್ ಮೆಸೇಜಸ್ ಏನದ ನೋಡೋಣ. ಗಾರ್ಡಿಯನ್ ಏಂಜಲ್ಸ್ ಅಂಡ್ ಯೂನಿವರ್ಸ್ ಮೆಸೇಜಸ್ ಫಾರ್ ಮೈ ವ್ಯೂವರ್ಸ್. ಸೊ ಥರ್ಡ್ ಪಾರ್ಟಿ ಬಗ್ಗೆ ನೀವು ಏನಾದ್ರೂ ಒಂದು ಕ್ವಶನ್ಸ್ ನಿಮಗೆ ತಲೆ ಒಳಗೆ ಬಂದಿತ್ತಂದ್ರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರು ಇದ್ದೀರಿ, ಇಷ್ಟು ಕ್ವಶನ್ಸ್ ಬಿಟ್ಟು ಅವನ್ನ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ಓಕೆ, ಸೊ ನೆಕ್ಸ್ಟ್ ಟೈಮಿಗೆ ಆ ರೀಡಿಂಗ್ ಒಳಗೆ ಆ ಕ್ವಶನ್ಸ್ ನನ್ನ ತಗೊಂತೇನೆ. ನಿಮ್ಮ ವ್ಯಕ್ತಿ ಎನರ್ಜಿ, ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಜೊತೆಗೆ ಏನ್ ಎನರ್ಜಿ ಐತಿ, ನಿಮ್ ಜೊತೆಗೆ ಏನ್ ಎನರ್ಜಿ ಐತಿ. ಓಕೆ, ಅಂದ್ರೆ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರ ಅದೆಲ್ಲಾನು ಇಲ್ಲಿ ನೋಡಿದ್ವಿ. ಭಾವನಾತ್ಮಕವಾಗಿ ಅಂದ್ರೆ ಎಮೋಷನಲಿ ಏನು ಒಂದು ಪ್ರೀತಿ ಲೆವೆಲ್ನಾಗೂ ಇಲ್ಲಿ ನೋಡೇವಿ. ಸೊ ಅವ್ರು ಬಿಟ್ಟು ಬರ್ತಾರ ಅನ್ನೋ ಕ್ವಶನ್ಸ್ ನಾನು ಇಲ್ಲಿ ಕೇಳ್ಕೊಂಡೇನೆ. ಸೊ ನೆಕ್ಸ್ಟ್ ನಿಮ್ಗೆ ಏನಾದ್ರೂ ಒಂದು ಕ್ವಶನ್ಸ್ ಇದ್ವು ಅಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ಗೆ ಅದು ಸಂಬಂಧಪಟ್ಟಿರ್ಲಿ. ಸೊ ನೆಕ್ಸ್ಟ್ ರೀಡಿಂಗ್ ಒಳಗೆ ಅದನ್ನ ತಗೋಣ ಅಂತ. ಸೊ ಯೂನಿವರ್ಸ್ ಮೆಸೇಜಸ್, ಗಾರ್ಡಿಯನ್ ಏಂಜಲ್ ಮೆಸೇಜಸ್ ಫಾರ್ ಮೈ ವ್ಯೂವರ್ಸ್. ಇಂಡಿಪೆಂಡೆಂಟ್ ಆಗಿರೋದು ಕಲೀರಿ, ಬಹಳ ಡಿಪೆಂಡೆನ್ಸಿ ಆಗ್ಬಾಡ್ರಿ ಎಲ್ಲಾನು. ಯಾಕಂದ್ರೆ ಇಲ್ಲಿ ನಿಮ್ಮ ಜೀವನದಾಗ ನೀವು ಸಕ್ಸಸ್ ಆಗಬೇಕು, ಮುಂದೆ ಹೋಗ್ಬೇಕು, ನಿಮ್ಮ ಸ್ಟ್ರೆಂತ್ ಅದೇನಂದ್ರೆ ಇಂಡಿಪೆಂಡೆಂಟ್ ಆಗಿ ನೀವು ಒಂದು ಡಿಸಿಷನ್ ಮಾಡ್ಕೊಳೋದು ಕಲೀರಿ ಅಂತ ನಿಮ್ಗಿಲ್ಲೇ ಮೆಸೇಜ್ ಬಂದೈತೆ ನೋಡ್ರಿ. ಜೀವನದಾಗ ಏನೇನು ಚೇಂಜಸ್ ಆಗ್ತದಾವೋ, ಏನೇನು ಬದಲಾವಣೆಗಳು ಬರ್ತದಾವೋ, ನಮಗೆ ಬೇಕೋ ಬ್ಯಾಡೋ, ಬಟ್ ಅವನ್ನೆಲ್ಲಾನು ಗೌರವಿಸ್ರಿ, ಅವಕ್ಕೊಂದು ಬೆಲೆ ಕೊಡ್ರಿ. ಯಾಕೆ ಆಗ್ತದವೋ, ಎತ್ತಾಗ್ತದವೋ, ಇದನ್ನ ನಾ ಏನ್ ಕಲಿತಿದ್ದೀನಿ, ಇದರಿಂದ ನಾನು ಏನ್ ಜೀವನಕ್ಕೆ ಏನ್ ಆಗ್ತಾ ಐತಿ ಅನ್ನೋದನ್ನ ತಿಳ್ಕೊಬೇಕಾಗ್ತದೆ ನೀವಿಲ್ಲಿ. ಗಾರ್ಡಿಯನ್, ಸೊ ಬಹಳ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾಳೆ ನಮ್ ಜೀವನ ಹೆಂಗಾಕತಿ, ಏನಾಗ್ಬೋದು ನಮ್ಮ ಜೀವನಕ್ಕೆ ಮುಂದೆ, ಈ ವ್ಯಕ್ತಿ ಬಿಟ್ಟು ಹೋಗ್ಬಿಟ್ರೆ ನನ್ನ ಜೀವನ ಅಲ್ಲೋಕ್ ಹಿಂಗೆ ಏನಿರಂಗಿಲ್ಲ. ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸ್ಪಿರಿಚುವಲಿ ಪ್ರೊಟೆಕ್ಟೆಡ್ ಅಂಡ್ ಯು ಆರ್ ಸೇಫ್ ಅಂತ ನಿಮ್ಗಿಲ್ಲೇ ಗಾರ್ಡಿಯನ್ ಏಂಜಲ್ಸ್, ನಿಮ್ಮ ಗಾರ್ಡಿಯನ್ ಯೂನಿವರ್ಸ್ ನಿಮಗೆ ಹೇಳ್ತಾ ಐತಿ. ನೋ ನೀಡ್ ಟು ವರಿ ಟೂ ಮಚ್, ಎಲ್ಲರೂ ಸೇಫ್ ಆಗಿ ನೀವು ಪ್ರೊಟೆಕ್ಟೆಡ್ ಆದಿರಿ. ಬಟ್ ಇದು ಒಂದು ಫೇಸ್ ಇದೆ ಎಲ್ಲರ ಜೀವನದಾಗ, ಹೌದಾ. ಇನ್ನರ್ ಗಾಡೆಸಸ್,
ಸೊ ಇಲ್ಲಿ ಇಂಡಿಪೆಂಡೆಂಟ್ ಆಗಿರ್ರಿ ಅಂತ ಬಂತು. ಇಲ್ಲಿ ನಿಮ್ಮ ಒಳಗಿರೋ ಒಂದು ಶಕ್ತಿನ, ಇನ್ನರ್ ಗಾಡೆಸಸ್, ನಮ್ಮೊಳಗಿರೋ ಒಂದು ದೇವತಾ ಶಕ್ತಿ ಅಥವಾ ನಮ್ಮೊಳಗೆ ಒಂದು ಇಂಟ್ಯೂಷನ್ಸ್ ಇರ್ತಾವ, ನಮ್ಮೊಳಗ ಒಂದು ಎಬಿಲಿಟಿ ಇರ್ತೈತಿ, ಅದನ್ನ ನೀವು ಜಾಗೃತ ಮಾಡ್ಕೊಳ್ರಿ. ನಿಮ್ಮನ್ನ ನೀವು ಕೇರ್ ಮಾಡ್ಕೊಳೋದ್ ಕಲ್ಕೊಳ್ರಿ, ನಿಮ್ಮ ಒಂದು ಡಿಗ್ನಿಟಿ ಇಟ್ಕೊಳೋದ್ ಕಲ್ಕೊಳ್ರಿ. ನಿಮ್ಮನ್ನ ನೀವು ಕೀಳಾಗಿ ನೋಡ್ಕೋಬೇಡ್ರಿ, ಇನ್ಫೀರಿಯರ್ ಒಟ್ಟ ಮಾಡ್ಕೋಬಾರ್ದ. ನಾವ್ ಹಿಂಗದೇವ್ರಿ, ನಾವ್ ಹಿಂಗದೇವಿ, ನಾವ್ ಚಂದ ಇಲ್ರಿ, ನಾವ್ ದುಡಿಯಲ್ರಿ, ನಾವ್ ಹಂಗ್ರಿ. ಉದಾಹರಣೆ ಹೇಳ್ತದ ನೀವನ್ನೆಲ್ಲ, ನನ್ ಕಡೆ ರೊಕ್ಕಿಲ್ರಿ, ಮತ್ತೇನೋ ನನಗೆ ಮೇಕಪ್ ಮಾಡ್ಕೊಳಕ್ ಬರಲ್ರಿ, ನಂಗೆ ಡ್ರೆಸ್ ಸೆನ್ಸ್ ಇಲ್ರಿ, ಇವೆಲ್ಲ ಅದಾವಲ್ಲ, ಇವನ್ನ ಸೈಡಿಗೆ ಇಡ್ರಿ. ನಿಮ್ದಾದ ಒಂದು ಡಿಗ್ನಿಟಿ ಇಟ್ಕೊಳ್ರಿ ಅಂತ. ಎಲ್ಲರಿಗೂ ಒಂದೊಂದು ಎಬಿಲಿಟಿ ಇರ್ತೈತಿ, ಎಲ್ಲರಿಗೂ ಅವ್ರವ್ರದಂತೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರ್ತೈತಿ. ಸೊ ಅದನ್ನ ನೀವು ಜಾಗೃತ ಮಾಡ್ಕೋಬೇಕಂತ ನಿಮ್ಗಿಲ್ಲೇ ಹೇಳ್ತಾ ಇದಾರೆ. ಸೊ ಯಾಕೆ ಇದೆಲ್ಲ ಬಂತಂದ್ರ ಮೋಸ್ಟ್ಲಿ ನಿಮ್ದೊಂದು ಮುಂದ್ ಫೇಸ್, ಯಾಕಂದ್ರೆ ಇಲ್ಲಿ ರೀಡಿಂಗ್ ಒಳಗೆ ನೋಡಿದ ಪ್ರಕಾರ ಆ ವ್ಯಕ್ತಿ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಬಿಟ್ಬಿಡೋದು ಅಷ್ಟು ಈಸಿ ಇಲ್ಲ ಅಂದಾಗ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ಇಲ್ಲಿ ಕೆಲವೊಂದು ವಿಷಯ ಒಳಗೆ ನೀವು ಸ್ಟ್ರಾಂಗ್ ಆಗ್ಲೇಬೇಕು. ಸೊ ನೀವು ಎಚ್ಚೆತ್ಕೊಳ್ಳೇಬೇಕಂತ ನಿಮ್ಗಿಲ್ಲಿ ಮೆಸೇಜಸ್ ಬಂದಿರೋದು. ಓಕೆ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ಇಲ್ಲಿ ದಿನಾನು ನಿಮ್ಗೆ ಕನ್ನಡ ಟ್ಯಾರೋ ರೀಡಿಂಗ್ ಡೈಲಿ ನಿಮ್ಗೆ ಇಲ್ಲಿ ಸಿಗ್ತಾ ಐತಿ. ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಸಿಗ್ತಾ ಇದಾವು. ನಿಮ್ಮ ಒಂದು ರಿಲೇಶನ್ಶಿಪ್ಪಿಗೆ ಒಂದು ಗೈಡೆನ್ಸ್ ಸಿಗ್ತಾ ಐತಿ, ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅಂತಂದು. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಾಳೆ ಮತ್ತೆ ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತಾನೆ. ಇಲ್ಲಿ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಪರ್ಸನಲ್ ರೀಡಿಂಗ್ ತಗೊಂಡು ಡಿಸಿಷನ್ಸ್ ಮಾಡ್ಕೊಳ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇದು ಕಲೆಕ್ಟಿವ್ ಟ್ಯಾರೋ. ಸೊ ನಾಳೆ ಹೊಸ ರೀಡಿಂಗ್ ಜೊತೆಗೆ ಮತ್ತೆ ಭೇಟಿ ಆದಾಗ ಅಲ್ಲಿವರೆಗೂ ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ರಿ, ಹ್ಯಾಪಿಯಾಗಿರೋದನ್ನ ಕಲೀರಿ. ಇಲ್ಲಿ ಹೇಳಿದ ಪ್ರಕಾರ ಸೆಲ್ಫ್ ಕೇರ್ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ ಅನ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.